ಇನ್ನು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮತಬೇಟೆಯನ್ನ ಮುಂದುವರಿಸಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ ಇನ್ನೊಂದೇ ದಿನ ಬಾಕಿ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಬಹಳ ತೀವ್ರವಾಗಿ ಅಥವಾ ತೀವ್ರಗತಿಯಲ್ಲಿ ಅವರ ಪ್ರಚಾರ ಕಾರ್ಯ ಸಾಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಭರ್ಜರಿ ಕ್ಯಾಂಪೇನ್ ಮುಂದುವರಿಸಿದ್ದು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನ ಯಥಾಪ್ರಕಾರವಾಗಿ ಮುಂದುವರಿಸ್ತಾ ಇದ್ದಾರೆ. ಸ್ವಾರ್ಥಕ್ಕಾಗಿ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಬಿಟ್ಟು ಹೋಗಿದ್ದೆ ನಮ್ಮ ಅದೃಷ್ಟ ಅಂತ ಚನ್ನಪಟ್ಟಣದಲ್ಲಿ ಟಿವಿ9ಗೆ ಸಿಪಿ ಯೋಗೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಪ್ರತಿನಿಧಿ ಸೈಯದ್ ಸಿಪಿ ಯೋಗೇಶ್ವರ್ ಅವರ ಜೊತೆಗೆ ಮಾತನಾಡಿದರೆ ಏನು ಹೇಳಿದರೆ ಬನ್ನಿ ಕೇಳೋಣ. ಪವರ್ ಪ್ಲೇ ಆಟ ಈಗ ಶುರುವಾಗಿದೆ. ಜನರ ಮನೆ ಮನೆಗೆ ಹೋಗಿ ಮತ್ತಿಷ್ಟು ಕನ್ವಿನ್ಸ್ ಮಾಡ್ತಾ ಇದ್ರಿ. ಯಾವ ರೀತಿ ಭಾವನೆ ಇದೆ ಸರ್ ಈಗಿನ ಪರಿಸ್ಥಿತಿ? ಅಂತಿಮವಾಗಿ ಚುನಾವಣೆ ಬಹಿರಂಗ ಪ್ರಚಾರ ನಾಳೆ ಮುಗೀತದೆ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೆಲ್ಲ ಬರ್ತಾರೆ. ಕಾಂಗ್ರೆಸ್ ಸರ್ಕಾರದ ಭಾಳ ಜನ ಸಚಿವರೆಲ್ಲ ಬರ್ತಾರೆ. ಸರ್ಕಾರದ ಸಾಧನೆಗಳು ಮತ್ತು ಈ ಉಪಚುನಾವಣೆಯ ಪ್ರಾಮುಖ್ಯತೆ ಬಗ್ಗೆ ಎಲ್ಲ ಮಾತಾಡ್ತಾರೆ. ನಾಳೆ ಬಹಿರಂಗ ಸಭೆ ಅಂತ್ಯ ಆಗುತ್ತೆ. ನಾನಿವತ್ತು ನಿನ್ನೆಯಿಂದ ಚನ್ನಪಟ್ಟಣ ಟೌನ್ನ ಪ್ರವಾಸ ಮಾಡ್ತಾ ಇದ್ದೀನಿ. ಜನಾಭಿಪ್ರಾಯ ನನ್ನ ಕಡೆ ಕ್ರೋಢೀಕರಣ ಆಗ್ತಾಯಿದೆ ದಿನೇ ದಿನೇ. ಜನಗಳಿಗೆ ಕುಮಾರಸ್ವಾಮಿಯವರು ಕಳೆದ 6 ವರ್ಷಗಳಿಂದ ಅವ್ರ ಕೈಗೆ ಸಿಗಲಿಲ್ಲ. ಅವರು ಯಾವುದೇ ಕೂಗು ಕುಮಾರಸ್ವಾಮಿಯವ್ರಿಗೆ ಕೇಳಲಿಲ್ಲ. ಅವರು ಜನಸಾಮಾನ್ಯರುಗಳ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಿಲ್ಲ. ಜನ ಅವ್ರ ವಿರುದ್ಧ ತೀವ್ರವಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಅಲ್ಲದೆ ಅವ್ರ ಮಗನ ತಂದು ನಿಲ್ಲಿಸಿದ್ದಾರೆ. ಅವರೇ ಏನು ಕೆಲಸ ಮಾಡಿಲ್ಲ, ಇನ್ನು ಅವ್ರ ಮಗನಿಂದ ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದು ಜನಗಳ ಪ್ರಶ್ನೆ. ಹಾಗಾಗಿ ನನಗೆ ಉತ್ತಮವಾದಂಥ ವಾತಾವರಣ ಇದೆ. ನಾನು ಮಾಡಿರ್ತಕ್ಕಂಥ ನನ್ನ ಅವಧಿಯಲ್ಲಿ ನಡೆದಂಥ ಹಲವಾರು ನೀರಾವರಿ ಯೋಜನೆಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಜನಗಳ ಕೈ ಹಿಡಿದಿದೆ. ಜನ ನನ್ನ ಮೇಲೆ ಮತ್ತೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ನನಗಿಂತ ವಿಭಿನ್ನವಾಗಿ ಕುಮಾರಸ್ವಾಮಿ ಮೇಲೆ ಅತಿಯಾದಂಥ ವಿಶ್ವಾಸವನ್ನು ಇಟ್ಟಿದ್ದರು. ಅದು ಇವತ್ತು ವಿಫಲ ಆಗಿದೆ. ನನ್ನ ಪರವಾದಂಥ ವಾತಾವರಣ ಇದೆ. ನನಗೆ ಚಿಹ್ನೆಗಿಂತ ನನಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಈ ತಾಲೂಕಿನಲ್ಲಿ. ಹಾಗಾಗಿ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ಒಟ್ಟಿಗೆ ಸೇರಿದ್ರೆ ಭಾಳ ಹೆಚ್ಚಿಗೆ ಮಾರ್ಜಿನಲ್ಲಿ ನಾವು ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಮತದಾರ ಏನು ಯೋಚನೆ ಮಾಡಬೇಕಂತ ಹೇಳ್ತೀವಿ? ಮತದಾನ ತನ್ನ ಅಭಿವೃದ್ಧಿ ಬಗ್ಗೆ ತಾನು ಯೋಚನೆ ಮಾಡ್ತಾನೆ, ತನ್ನ ಅನುಕೂಲದ ಬಗ್ಗೆ ಯೋಚನೆ ಮಾಡ್ತಾನೆ. ಬೇರೆಯವ್ರಿಗಿಂತ ಮೊದಲು ನಾನು ಸರಿ ಇರಬೇಕು, ನಮ್ಮ ತಾಲೂಕು ಸರಿ ಇರಬೇಕಂದ್ರೆ ಸಾರ್ವಜನಿಕವಾಗಿ ಅವನು ಸರ್ಕಾರದ ಜೊತೆ ಹೋಗಬೇಕು ಅಂತ ಮನಸ್ಸು ಮಾಡ್ತಾನೆ. ಹಾಗಾಗಿ ಸರ್ಕಾರ ಇದೆ, ಅನುಕೂಲ ಮಾಡ್ಕೋಬೇಕು ಅಂತ ಮತದಾರ ಯೋಚನೆ ಮಾಡ್ತಾನೆ. ಸೊ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಸೈಯದ್ ನಿಜಾಮುದ್ದೀನ್, ಟಿವಿ9 ರಾಮನಗರ.